Hello dear students, welcome to my channel. ಕ್ವಶನ್ ಬ್ಯಾಂಕ್ದು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ನಾನು ನಿಮಗೆ 12th ಕೆಮಿಸ್ಟ್ರಿದು ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋ ಆರೆನ್ಸಿಂದ MCQ ಆಗಿತ್ತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿತ್ತು. ಇವತ್ತು 2 ಮಾರ್ಕ್ ಕ್ವಶನ್ಸ್ ನೋಡೋಣ. ಸೊ ಇಷ್ಟು ಸಾಲ್ವ್ ಮಾಡ್ತಿದ್ದಂಗೆ ಆಲ್ಮೋಸ್ಟ್ ಇಡೀ ಚಾಪ್ಟರ್ ಅಂದರೆ ಎಕ್ಸಾಕ್ಟ್ 100% ಅಂತ ಹೇಳಲ್ಲ, ಕೆಲವೊಂದು ಲೈನ್ಸ್ನ ನೋಡ್ಕೋಬೇಕಾಗತ್ತೆ. ಬಟ್ ಆಲ್ಮೋಸ್ಟ್ 90% ನಿಮಗೆ ಈ 2 ಮಾರ್ಕ್ಸ್ ಇನ್ನು 3 ಮಾರ್ಕ್ಸನ್ನು ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ಕವರ್ ಆಗಿದೆ. ಸೊ ನೋಡ್ಕೊಳ್ಳಿ ಮತ್ತು ರಿವಿಷನ್ ಮಾಡ್ಕೊಳ್ಳಿ ಆದಷ್ಟು ನೀವು. ಫಸ್ಟ್ ಕ್ವಶನ್ 2 ಮಾರ್ಕ್ಸ್ದು ಗಿವ್ 2 ಡಿಫ್ರೆನ್ಸಸ್ ಬಿಟ್ವೀನ್ SN1 ಆ್ಯಂಡ್ SN2 ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಇದು ಯೂಶಲಿ ಎಲ್ರಿಗೂ ಗೊತ್ತಿದೆ. SN1 ಅಂದರೆ 2 ಸ್ಟೆಪ್ಸ್ ಇದೆ, SN2 ಅಂದರೆ ಸಿಂಗಲ್ ಸ್ಟೆಪ್ ಇದೆ. ಮತ್ತು SN1ನಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ, SN2 ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ. ಆ್ಯಂಡ್ SN1ನಲ್ಲಿ ನಿಮಗೆ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟನ್ನು ಯೂಸ್ ಮಾಡ್ತೀರಾ, SN2ನಲ್ಲಿ ಪೋಲಾರ್ ಎ ಪ್ರೋಟಿಕ್ ಸಾಲ್ವೆಂಟ್ಸನ್ನು ಯೂಸ್ ಮಾಡಿ ರಿಯಾಕ್ಷನ್ಸನ್ನು ಮಾಡ್ತೀವಿ. ಇಷ್ಟು ಡಿಫ್ರೆನ್ಸನ್ನು ಬರಿಬೋದು. ಮತ್ತು ಆರ್ಡರ್ ಆಫ್ ರಿಯಾಕ್ಟಿವಿಟಿ ಬರಿಬೋದು. SN1ನಲ್ಲಿ ಟರ್ಷರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ, ಹಾಗೆ SN2ನಲ್ಲಿ ಪ್ರೈಮರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಟರ್ಷರಿ ಹ್ಯಾಲೋ ಆಲ್ಕೆನ್ಸ್ದು ರಿಯಾಕ್ಟಿವಿಟಿ ಆರ್ಡರನ್ನು ಇಷ್ಟು ಡಿಫ್ರೆನ್ಸನ್ನು ಬರೆದ್ರೆ ಸಾಕು. ನೆಕ್ಸ್ಟ್, ವೈ ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್ ಆಫ್ ಆಲ್ಕೇನ್ ಮೆಥಡ್ ಈಸ್ ನಾಟ್ ಅಡ್ವೈಸ್ ಫಾರ್ ದ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೇನ್. ಅಂದರೆ ಒಂದು ಹ್ಯಾಲೋ ಆಲ್ಕೇನ್ ಅಂದರೆ ಫಾರ್ ಎಕ್ಸಾಂಪಲ್ ಮೀಥೇನ್ ತೊಗೊಂಡು ನಾವು ಕ್ಲೋರಿನೇಷನ್ ಮಾಡೋದು ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟು, ಆವಾಗ ನಮಗೆ ಕ್ಲೋರೋಮೀಥೇನ್ ಬರ್ತದೆ. ಬಟ್ ಇದು ಕ್ಲೋರೋಮೀಥೇನ್ನ ಪ್ರಿಪೇರ್ ಮಾಡೋಕ್ಕೆ ಬೆಸ್ಟ್ ಮೆಥಡ್ ಅಲ್ಲ. MCQನಲ್ಲೂ ಬಂದಿತ್ತು, ಅಲ್ಲೂ ಹೇಳಿದ್ದೀನಿ. ಯಾಕೆ ಇದು ಬೆಸ್ಟ್ ಮೆಥಡ್ ಅಲ್ಲ ಅಂತ ಹೇಳಿದ್ರೆ, ಮತ್ತೆ ಸಬ್ಸ್ಟಿಟ್ಯೂಷನ್ ಆಗ್ತಾ ನಿಮಗೆ CH2Cl2 ಬರ್ಬೋದು, ಅಥವಾ CHCl3 ಬರ್ಬೋದು, CCl4 ಕೂಡ ಬರ್ಬೋದು. ಅಂದರೆ ನಿಮಗೆ ಕ್ಲೋರಿನೇಷನ್ ಆಫ್ ಮೀಥೇನ್ ಮಾಡೋದ್ರಿಂದ, ಆಲ್ಕೆನ್ಸ್ ಮಾಡೋದ್ರಿಂದ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಯಾವುದು ಕೂಡ ಗುಡ್ ಈಲ್ಡಲ್ಲಿ ಬರಲ್ಲ, ಮತ್ತು ತುಂಬಾ ಮಿಕ್ಸ್ಚರ್ ಇರೋದ್ರಿಂದ ಸೆಪ್ರೇಷನ್ ಕಷ್ಟ ಆಗ್ತದೆ. ಆದ್ದರಿಂದ ಇದು ಬೆಸ್ಟ್ ಮೆಥಡ್ ಅಲ್ಲ. ಸೊ ಗುಡ್ ಈಲ್ಡ್ ಬರಲ್ಲ, ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ, ಪ್ಯೂರಿಫಿಕೇಷನ್ ಕಷ್ಟ ಆಗುತ್ತೆ. ಈ 3 ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ನು, ಹ್ಯಾಲೋರಿನ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಫ್ರಮ್ ಫಿನಾಲ್ ವೈ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ MCQನಲ್ಲಿ ಹೇಳಿದೆ ನಾನು. ಫಿನಾಲ್ ಅಂತ ಹೇಳಿದಾಗ ರಿಂಗ್ ಮೇಲೆ OH ಅಟ್ಯಾಚ್ ಆಗಿರುತ್ತೆ, O ಮೇಲೆ ಒಂದು ಲೋನ್ ಪೇರ್ ಇರುತ್ತೆ. ಆ ಲೋನ್ ಪೇರು ಬೆನ್ಸಿನ್ ರಿಂಗಲ್ಲಿರೋ ಪೈ ಬಾಂಡ್ ಜೊತೆಗೆ ರೆಸೊನೆನ್ಸ್ ಆಗುತ್ತೆ. ರೆಸೊನೆನ್ಸ್ ಆಗೋದ್ರಿಂದ ಅಲ್ವೇನಪ್ಪ, ರೆಸೊನೆನ್ಸ್ ಆಗೋದ್ರಿಂದ ಇಲ್ಲಿ ನೋಡಿ OH ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ ರೆಸೊನೆನ್ಸಿಂದ O ಮತ್ತು ಕಾರ್ಬನ್ ಮಧ್ಯ ನಿಮಗೆ ಡಬಲ್ ಬಾಂಡ್ ಬರ್ತಾ ಇದೆ. ಸೊ ಈ ಪೈ ಬಾಂಡು ಆಚೆ ಬಂತು, O ಮೇಲೆ ಎಲೆಕ್ಟ್ರಾನ್ ಲಾಸ್ ಆಗಿದೆ, ಪ್ಲಸ್ ಬರುತ್ತೆ. ಅಂದರೆ ಈ ರೆಸೊನೆನ್ಸ್ ಆಗಿದ್ರಿಂದ ನಿಮಗೆ ಕಾರ್ಬನ್ ಟು ಆಕ್ಸಿಜನ್ ಡಬಲ್ ಬಾಂಡ್ ಬರ್ತಾ ಇದೆ. ಡಬಲ್ ಬಾಂಡ್ ಬಂದರೆ ಅದು ಸ್ಟ್ರಾಂಗ್ ಇರುತ್ತೆ, ಆವಾಗ OHನ ರೀಪ್ಲೇಸ್ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ ಫಿನಾಲಿಂದ ಹ್ಯಾಲೋರಿನ್ಸ್ನ ಪ್ರಿಪೇರ್ ಮಾಡೋದು ಕಷ್ಟ. ಏನಂತ ಬರೀತೀರಾ? 2 ಪಾಯಿಂಟ್ಸ್ ಬರೀಬೇಕು. ಒಂದು, ದೇರ್ ಇಸ್ ಎ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಿಟ್ವೀನ್ ದ ಕಾರ್ಬನ್ ಆ್ಯಂಡ್ ಆಕ್ಸಿಜನ್. ರೀಸನ್ ಬರೀರಿ, ಡ್ಯೂ ಟು ರೆಸೊನೆನ್ಸ್. ಅರ್ಥ ಆಯ್ತೇನ್ರಪ್ಪ? ಥರ್ಡ್ ಕ್ವಶನ್ ಮುಗೀತು. ನೆಕ್ಸ್ಟ್ ಒನ್ನು, ಕ್ಲಾಸಿಫೈ ದ ಫಾಲೋವಿಂಗ್ ಇಂಟು ಜೆಮಿನಾಲ್ ಆ್ಯಂಡ್ ವಿಸಿನಾಲ್ ಹ್ಯಾಲೈಡ್ಸ್ ಅಂತ ಹೇಳಿ ಕೇಳಿದ್ದಾರೆ. ಮತ್ತು ಹಿಂದಕ್ಕೆ ರೆಸೊನೆನ್ಸ್ ಸ್ಟ್ರಕ್ಚರ್ಸು ಬರೀರಿ, ನಾ ಬರ್ನಲ್ಲ ಅದ ಸ್ಟ್ರಕ್ಚರ್ನು ಡ್ರಾ ಮಾಡಿ ವೆಯ್ಟೇಜ್ ಸಿಗುತ್ತೆ ನಿಮಗೆ. ಜೆಮಿನಾಲ್ ವಿಸಿನಾಲ್ ಅದು ಕೂಡ MCQನಲ್ಲಿ ಹೇಳಿದ್ದೆ ನಾನು ನಿಮಗೆ. ಜೆಮಿನಾಲದು ನೇಮ್ ಏನಾಗಬೇಕು? ಎಥಿಲಿಡಿನ್ ಅಂದರೆ ಎಥಿಲಿಡಿನ್ DENE ಇಂದ ಎಂಡ್ ಆಗಬೇಕಲ್ವಪ್ಪ, ಎಥಿಲಿಡಿನ್ DENE. ಅದೇ ವಿಸಿನಾಲ್ ಆದರೆ ಏನಾಗಬೇಕು? ಎಥಿಲಿನ್ ಅಲ್ವಾ, ENE ಇಂದ ಎಂಡ್ ಆಗಬೇಕು ಅಂತ ಹೇಳಿದ್ದೆ. ಇಲ್ಲಿ ಎರಡರಲ್ಲೂ ಎಥಿಲಿನ್ ಅಂತಲೇ ಇರೋದ್ರಿಂದ, ಸಾರಿ ಎಥಿಲಿನ್ ಡೈಕ್ಲೋರೈಡ್ ಅಂತಿದೆ. ಇದು ಎಥಿಲಿನ್ ಡೈಕ್ಲೋರೈಡ್ ಇದೇನಾಗುತ್ತೆ? ವಿಸಿನಾಲ್ ಆಗುತ್ತೆ. ಬಟ್ ಇದು ಮೆಥಿಲಿನ್ ಕ್ಲೋರೈಡ್ ಅಂತಿದೆ, ಡೈಕ್ಲೋರೈಡ್ ಅಂತಿಲ್ಲ. ಸೊ ಇದು ಜೆಮಿನಾಲು ಆಗಲ್ಲ, ವಿಸಿನಾಲು ಆಗಲ್ಲ. ಓಕೆನ್ರಪ್ಪ? ಮೊದಲನೇದು ಮಾತ್ರ ವಿಸಿನಾಲ್ ಆಗುತ್ತೆ. ಎಥಿಲಿಡಿನ್ ಅಂತಿದ್ರೆ ಅದು ಜೆಮಿನಾಲ್ ಆಗ್ತಿತ್ತು, ಇದು ವಿಸಿನಾಲ್. ಕ್ಲಿಯರ್? ನೆಕ್ಸ್ಟು, ಕ್ಲಾಸಿಫೈ ದ ಫಾಲೋವಿಂಗ್ ಇಂಟು ಅಲೈಲ್ ಆ್ಯಂಡ್ ವಿನೈಲ್ ಹ್ಯಾಲೈಡ್ಸ್ ಅಂತೇಳಿ ಕೇಳ್ತಾ ಇದ್ದಾರೆ. ಕ್ಲಾಸಲ್ಲಿ ಹೇಳಿದೆ ನಾನು ನಿಮಗೆ. ಅಲೈಲ್ ಅಂದ್ರೇನು? ಹ್ಯಾಲೋಜನ್ ಇರಬೇಕು, ಅದು sp3 ಕಾರ್ಬನ್ಗೆ ಅಟ್ಯಾಚ್ ಆಗಿರಬೇಕು, ಈ ಥರ. ಅದು ನೆಕ್ಸ್ಟ್ ಏನಿರಬೇಕು? ಕಾರ್ಬನ್ ಡಬಲ್ ಬಾಂಡ್ ಇರಬೇಕು. ವಿನೈಲ್ ಅಂದ್ರೆ ಏನಪ್ಪ? ಡೈರೆಕ್ಟಾಗಿ ಹ್ಯಾಲೋಜನ್ನು ಡಬಲ್ ಬಾಂಡೆಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿರಬೇಕು, sp2 ಕಾರ್ಬನ್ಗೆ ಅಟ್ಯಾಚ್ ಆಗಿರಬೇಕು. ಅದನ್ನು ವಿನೈಲಿಕ್ ಅಂತೇಳಿ ಕರಿತೀವಿ. ಇದು ಗೊತ್ತಾಗಬೇಕು ಅಂದರೆ ನೀವು ಇಲ್ಲಿ ಸ್ಟ್ರಕ್ಚರ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಮೊದಲನೇದು ಏನಂತ ಕೊಟ್ಟಿದ್ದಾರೆ? 3-ಕ್ಲೋರೋಪ್ರೋಪೀನ್. ಫಸ್ಟು ಪ್ರೋಪ್ ಬರ್ಕೊಳ್ಳೋಣ ಕಣ್ರಪ್ಪ. ಪ್ರೋಪ್ ಅಂದರೆ 3 ಕಾರ್ಬನ್ ಬರ್ಕೊಂಡಿದ್ದೀನಿ. 3 ಕಾರ್ಬನ್ ಇದೆ ಅಲ್ವಾ? ಎಸ್. ಈನ್ ಅಂತ ಹೇಳಿದ್ರೆ ಡಬಲ್ ಬಾಂಡ್. 3-ಕ್ಲೋರೋ ಅಂದರೆ ಡಬಲ್ ಬಾಂಡ್ಗೆ ಪ್ರಿಫರೆನ್ಸ್ ಕೊಟ್ಕೋಬೇಕು ನಾವು ಅಲ್ವಾ, ಹ್ಯಾಲೋಜನ್ ಕಂಪೇರ್ ಮಾಡಿದ್ರೆ. 1, 2, 3. ಥರ್ಡ್ ಪ್ಲೇಸಲ್ಲಿ ಏನು ಬರಬೇಕು ನಿಮಗೆ? ಕ್ಲೋರಿನ್ ಬರಬೇಕು. ಈಗ ಅಬ್ಸರ್ವ್ ಮಾಡಿ, ಕ್ಲೋರಿನ್ ಅಟ್ಯಾಚ್ ಆಗಿರುವಂಥ ಕಾರ್ಬನ್ನು ಇದು
ಇದು ಎಂಥ ಹೈಬ್ರಿಡೈಸೇಷನ್ ಇದೆ, sp3 ಇದೆ. ಅದ್ರ ನೆಕ್ಸ್ಟ್ ಏನಿದೆ, sp2 ಇದೆ. ಸೊ sp3 ಇದ್ದರೂ ಅದ್ರ ನೆಕ್ಸ್ಟ್ sp2 ಇದ್ರೆ ಅದೇನಾಗುತ್ತೆ, ಅಲೈಲಿಕ್. ಹಾಗಾಗಿ ಫಸ್ಟ್ ಒನ್ ಏನಪ್ಪ, ಅಲೈಲಿಕ್. 1-ಕ್ಲೋರೋ ಈಥಿನ್. ಈಥಿನ್ ಅಂದರೆ ಏನಪ್ಪ, 2 ಕಾರ್ಬನ್ ಇರಬೇಕು. ಈನ್ ಅಂದರೆ ಡಬಲ್ ಬಾಂಡ್ ಇರಬೇಕು. ಅದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ, 1-ಕ್ಲೋರೋ. ಆಯಿತಾ. ಈಗ ಅಬ್ಸರ್ವ್ ಮಾಡ್ರು, ಈ ಹ್ಯಾಲೋಜನ್ ಅಟ್ಯಾಚ್ ಆಗಿರೋ ಕಾರ್ಬನ್ ಇದೆ ಅಲ್ವಾ. ಸೊ ಇದು ಯಾವ ಹೈಬ್ರಿಡೈಸೇಷನು, ಪಕ್ಕದಲ್ಲೇ ಡಬಲ್ ಬಾಂಡ್ ಇರೋದ್ರಿಂದ sp2. sp2ಗೆ ಡೈರೆಕ್ಟ್ ಅಟ್ಯಾಚ್ ಆಗಿರೋದ್ರಿಂದ ಇದೇನಾಗುತ್ತೆ, ವಿನೈಲಿಕ್ ಆಗುತ್ತೆ. ಅರ್ಥ ಆಯ್ತೇನ್ರಪ್ಪ? ನೆಕ್ಸ್ಟ್ ಎಕ್ಸ್ಪ್ಲೈನ್ ಸ್ವಾರ್ಟ್ಸ್ ರಿಯಾಕ್ಷನ್. ಎಲ್ಲ ಬರೀತೀರಾ ಅನ್ಕೋತೀನಿ, ಇದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಏಕೆಂದರೆ MCQನಲ್ಲೂ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ, ಆಯಿತಾ. ರೈಟ್ ದ ಕೆಮಿಕಲ್ ರಿಯಾಕ್ಷನ್ ಫಾರ್ ದ ಫಾಲೋವಿಂಗ್ ಸಿಂಥಸಿಸ್. ಇದನ್ನು ಹೇಳೋಣ, ಸ್ವಲ್ಪ ಇದು ಕಷ್ಟ ಆಗುತ್ತೆ ನಿಮಗೆ. ಏನಿಲ್ಲ, ಸ್ಟ್ರಕ್ಚರ್ ಬರ್ಕೊಂಡು ಇದು ಭಾಳ ಈಸಿ. ನಾವು ಯಾರನ್ನ ಪ್ರಿಪೇರ್ ಮಾಡಬೇಕಂತೆ, ಐಸೋಪ್ರೋಪೈಲ್ ಕ್ಲೋರೈಡನ್ನು ಪ್ರಿಪೇರ್ ಮಾಡಬೇಕಂತೆ. ಯಾರಿಂದ, ಪ್ರೋಪೀನಿಂದ. ಇದು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ರಿಯಾಕ್ಟೆಂಟ್ ಯಾರು, ಪ್ರಾಡಕ್ಟ್ ಯಾರು. ಇಲ್ಲಿ ಯಾರು ರಿಯಾಕ್ಟೆಂಟು, ಪ್ರೋಪೀನ್. ಪ್ರಾಡಕ್ಟ್ ಯಾರು, ಐಸೋಪ್ರೋಪೈಲ್ ಕ್ಲೋರೈಡ್. ರಿಯಾಕ್ಟೆಂಟಿನ ಎಲ್ಲಿ ಬರೀಬೇಕು, ಲೆಫ್ಟಲ್ಲಿ ಬರೀಬೇಕು. ಪ್ರೋಪೀನ್ ಬರ್ಕೋಣ. ಪ್ರೋಪ್ ಅಂದರೆ ಎಷ್ಟಪ್ಪ, 3 ಕಾರ್ಬನ್, 1 2 3. ಈನ್ ಅಂದ್ರೆ ಏನಪ್ಪ, ಡಬಲ್ ಬಾಂಡ್ ಬರಬೇಕು, ಪ್ರೋಪೀನ್. ಈ ಪ್ರೋಪೀನಿಂದ ನಾವು ಯಾರನ್ನು ಪ್ರಿಪೇರ್ ಮಾಡೋಕೆ ಹೊರಟಿದ್ದೀವಿ, ಐಸೋಪ್ರೋಪೈಲ್ ಕ್ಲೋರೈಡ್. ಅಗೇನ್ ಪ್ರೋಪ್ ಅಂತಿದೆಯಾ, ಪ್ರೋಪ್ ಅಂದರೆ 3 ಕಾರ್ಬನ್. ಓಕೆ. ಕ್ಲೋರೈಡ್ ಅಂತಿದೆ. ಕ್ಲೋರೈಡ್ ಅಂದ್ರೇನು, CL ಹಾಕಬೇಕು. ಈಗ CLನ ಎಲ್ಲಿ ಹಾಕಬೇಕು, ಫಸ್ಟ್ ಕಾರ್ಬನ್ನ, ಸೆಕೆಂಡ್ ಕಾರ್ಬನ್ನ, ಥರ್ಡ್ ಅಂತ ಹೇಳಿದ್ರೆ ಐಸೋ ಅಂತಿದೆ. ಐಸೋ ಅಂತ ಹೇಳಿದ್ರೆ ಆ ಕಡೆ ಕಡೆ ಸೇಮ್ ಗ್ರೂಪ್ ಬರಬೇಕು. ಮಿಥೈಲ್ ಇದೆ, ಮಿಥೈಲ್ ಇದೆ, ಆ ಕಡೆ ಕಡೆ ಸೇಮ್ ಬರಬೇಕು ಅಂದರೆ ನಾನು ಸೆಕೆಂಡ್ ಪ್ಲೇಸಲ್ಲಿ CL ಹಾಕೋತೀನಿ. ಅರ್ಥ ಆಯ್ತನಪ್ಪ? ಸೊ ಲೆಫ್ಟಿಂದ ರೈಟ್, ಇದು ರಿಯಾಕ್ಟೆಂಟು, ಇದು ಪ್ರಾಡಕ್ಟ್, ಇದು ಬರಬೇಕು ನನಗೆ. ಇದು ಬರಬೇಕು ಅಂದರೆ ಲೆಫ್ಟಿಂದ ರೈಟಿಗೆ ಏನು ವ್ಯತ್ಯಾಸ ಆಗಿದೆ ನೋಡಿ. ಡಬಲ್ ಬಾಂಡ್ ಹೋಗಿದೆ, ಒಂದು CL ಬಂದಿದೆ ಅಲ್ವಾ. ಡಬಲ್ ಬಾಂಡ್ ಹೋಗಬೇಕು ಅಂತ ಹೇಳಿದ್ರೆ ಹೈಡ್ರೋಜನ್ ಆ್ಯಡ್ ಮಾಡಬೇಕಲ್ವ, ಒಂದು CL ಆ್ಯಡ್ ಮಾಡಬೇಕು. ಒಂದು H ಆ್ಯಡ್ ಆಗಿದೆ ಅಂತ ಅಂದ್ಕೊಳ್ಳಿ. ಬೇಕಾದ್ರೆ ನೋಡಿ ಸ್ಟ್ರಕ್ಚರ್ ಬೇಕಾದ್ರೆ ನೀವು ಬರ್ಕೊಳ್ಳಿ, ಗೊತ್ತಾಗಲಿಲ್ಲ. ಇದು CH3ನಾ, ಇದು CH2ನಾ, ಇದು CH ಆಗಿರುತ್ತೆ. ಈಗ ಇಲ್ಲಿ ಬರೆದ್ರೆ ಏನಾಯಿತು, CH3, ಇದು ಕೂಡ CH3, ದಿಸ್ ಇಸ್ CH. ಓಕೆ. ಸೊ ಈಗ ಅಬ್ಸರ್ವ್ ಮಾಡಿ, ನಿಮಗೆ ಎಕ್ಸ್ಟ್ರಾ ಏನು ಆ್ಯಡ್ ಆಗಿದೆ, ಒಂದು H ಆ್ಯಡ್ ಆಗಿದೆ, ಒಂದು CL ಆ್ಯಡ್ ಆಗಿದೆ. ಅದರಿಂದ ನಾವೇನು ಆ್ಯಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ, HCl ಅಷ್ಟೇ. ಮಾರ್ಕೋನಿಕಾಫ್ ರೂಲ್ ಅಂದ HCl ಆ್ಯಡ್ ಆಗಿರುತ್ತೆ. ಕ್ಲಿಯರ್ ಏನರಪ್ಪ? ನೆಕ್ಸ್ಟ್ ಒನ್ ನೋಡೋಣ. ಇದನ್ನು ಬರ್ಕೊಳ್ಳಿ, ನಾನು ಅಲ್ಲಲ್ಲೇ ರಬ್ ಮಾಡಿ ಬರೀತಿರ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಆನ್ಸರನ್ನು ಬರ್ಕೊಂಬಿಡ್ರಪ್ಪ. ಓಕೆ. ನೆಕ್ಸ್ಟ್ ಒನ್ ನೋಡ್ರು, 1-ಕ್ಲೋರೋಪ್ರೋಪೇನ್ ಫ್ರಮ್ ಪ್ರೋಪೀನ್. ಎಗೇನ್ ಪ್ರೋಪೀನ್ ಇದೆಯಾ, ಪ್ರೋಪೀನ್ ಅಂದರೆ ಏನಪ್ಪ, ಡಬಲ್ ಬಾಂಡ್. 3 ಕಾರ್ಬನ್ ಹಾಕೋಣ, ಒಂದು ಡಬಲ್ ಬಾಂಡ್ ಹಾಕೋಣ. ಇದರಿಂದ ನಮ್ಗೆ ಏನು ಬರಬೇಕಂತೆ, 1-ಕ್ಲೋರೋಪ್ರೋಪೇನ್. ಪ್ರೋಪ್ ಅಂದರೆ ಎಗೇನ್ 3 ಕಾರ್ಬನ್ನ, ಒಂದು ಕ್ಲೋರಿನ್. ಫಸ್ಟಿಗೆ ಕ್ಲೋರಿನ್ ಅಟ್ಯಾಚ್ ಮಾಡಬೇಕು. ಅಂದರೆ ಏನೇನು ಚೇಂಜಸ್ ಆಗಿದೆ ನೋಡಿ. ಇಲ್ಲೇನಿರುತ್ತೆ, CH3ನಾ, ಇಲ್ಲಿ CH2ನಾ, ಇದು CH, ಇಲ್ಲಿ CH3, ಇದು CH2, ಇದು ಕೂಡ CH2. ಅಂದರೆ ಎಗೇನ್ ಏನು ವ್ಯತ್ಯಾಸ ಆಗಿದೆ ನಿಮಗೆ, ಒಂದು H ಒಂದು CL ಆ್ಯಡ್ ಆಗಿದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ, ನೀವು ಡೈರೆಕ್ಟಾಗಿ HCl ಆ್ಯಡ್ ಮಾಡಿದ್ರೆ ಅಲ್ವಾ, ಬರೀ HCl ಅಂತ ಬರೆದ್ರೆ ತಪ್ಪಾಗುತ್ತೆ. ಯಾಕೆ ಹೇಳಿ, HCl ಅಂತ ಬರೆದ್ರೆ ಮಾರ್ಕೋನಿಕಾಫ್ ರೂಲ್ ಫಾಲೋ ಆಗಿ ಸೆಕೆಂಡ್ ಪ್ಲೇಸಲ್ಲಿ CL ಬರಬೇಕಿತ್ತು. ಬಟ್ ಇಲ್ಲಿ ನಮಗೆ ಸೆಕೆಂಡ್ ಪ್ಲೇಸಲ್ಲಿ ಬರ್ತಾ ಇಲ್ಲ, ಫಸ್ಟ್ ಪ್ಲೇಸಲ್ಲಿ CL ಬರಬೇಕು. ಸೊ ಅದಕ್ಕೆ ಏನು ಮಾಡೋದು ಅಂತ ಹೇಳಿದ್ರೆ, ಫಸ್ಟು ಒಂದು ನಿಮಿಷ, ಫಸ್ಟ್ ಇದಕ್ಕೇನು ಮಾಡೋಣ, ವಾಟರ್ ಆ್ಯಡ್ ಮಾಡೋಣ, ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡೋಣ. ಅಂದರೆ ಏನು ಆ್ಯಸಿಡ್ ಹೈಡ್ರೋಲಿಸಿಸ್ ಅಂದರೆ ವಾಟರ್ನ ಆ್ಯಡ್ ಮಾಡೋದು ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್. ಅವಾಗ ಅದೇನಾಗುತ್ತೆ, H+OH- ಬರುತ್ತೆ. ಮಾರ್ಕೋನಿಕಾಫ್ ರೂಲ್ ಫಾಲೋ ಮಾಡಿ. ಮಾರ್ಕೋನಿಕಾಫ್ ರೂಲ್ ಪ್ರಕಾರ ಏನಾಗಬೇಕು, ನೆಗೆಟಿವ್ ಪಾರ್ಟು ಕಡಿಮೆ ಹೈಡ್ರೋಜನ್ ಇರೋರಿಗೆ ಹೋಗಬೇಕು, ಪಾಸಿಟಿವ್ ಪಾರ್ಟು ಇಲ್ಲೂ ಕೂಡ ನಿಮಗೆ ಏನು ಬರುತ್ತೆ, ನೆಗೆಟಿವ್ ಫಸ್ಟ್ ಸೆಕೆಂಡ್ ಪ್ಲೇಸಲ್ಲೇ ಬಂದುಬಿಡುತ್ತೆ. ಸಾರಿ. ಸೊ ಏನು ಮಾಡೋಣ ಅಂದರೆ ಡೈಬೋರಿನ್ ಆಕ್ಸಿಡೇಷನ್ ಮಾಡೋಣ. ಇದು ನೀವು ಆಲ್ಕೋಹಾಲ್ಸಲ್ಲಿ ಕಲಿತಿರ್ತೀರ. B2H6 ಆ್ಯಡ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ H2O2 ಅಲ್ವಾ, ಅವಾಗೇನಾಗುತ್ತೆ, ಆ್ಯಂಟಿ ಮಾರ್ಕೋನಿಕಾಫ್ ರೂಲ್ ಆಗುತ್ತೆ. ಅಂದರೆ CH2OH ಆಗುತ್ತೆ. ಆಯಿತಾ. ಅಂದರೆ ನೆಗೆಟಿವ್ ಪಾರ್ಟ್ ಬಂದುಬಿಟ್ಟು ಮೋರ್ ನಂಬರ್ ಆಫ್ ಹೈಡ್ರೋಜನ್ ಇರೋ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಈಗ ಇದಕ್ಕೇನು ಮಾಡಿ ಅಂತ ಹೇಳಿದ್ರೆ, ಪುಟ್ PCl5 ಹಾಕಿ OH ಹೋಗ್ಬಿಟ್ಟು ಏನು ಬರುತ್ತೆ, CL ಬರುತ್ತೆ. ವಾಟರ್ ಹೈಡ್ರೋಲಿಸಿಸ್ ಮಾಡಿದ್ರೆ ಏನಾಗುತ್ತೆ, ಸೇಮ್ ನಿಮಗೆ OH ಸೆಕೆಂಡ್ ಕಾರ್ಬನ್ಗೆ ಬರುತ್ತೆ. ಆ OHನ PCl5 ಹಾಕಿದ್ರೆ ರೀಪ್ಲೇಸ್ ಆಗಿ ನಿಮಗೆ 2-ಕ್ಲೋರೋಪ್ರೋಪೇನೇ ಬರುತ್ತೆ. ನಿಮಗೆ 1-ಕ್ಲೋರೋಪ್ರೋಪೇನ್ ಬರಬೇಕು ಅಂದರೆ B2H6 ಪರಾಕ್ಸೈಡ್ ಹಾಕಿ ಆ್ಯಂಟಿ ಮಾರ್ಕೋನಿಕಾಫ್ ಆಗುತ್ತೆ. ಆವಾಗ OH ಫಸ್ಟ್ ಪ್ಲೇಸಿಗೆ ಬರುತ್ತೆ.
OHಗೆ PCl5 ಹಾಕಿ OH ಹೋಗ್ಬಿಟ್ಟು Cl ಬರುತ್ತೆ. ಅರ್ಥ ಆಯ್ತೇನ್ರಪ್ಪ? ಇದು ಸೆಕೆಂಡ್ ಪ್ರಿಪ್ರೇಷನ್ಗೆ ಮೆಥಡ್. ಓಕೆನಾ? ಇದಕ್ಕೆ 2 ಚಾಪ್ಟರ್ ಸ್ವಲ್ಪ ಗೊತ್ತಿರಬೇಕು. ಆಲ್ಕೋಹಾಲ್ಸಲ್ಲಿ B2H6ನ ಆ್ಯಡ್ ಮಾಡೋದನ್ನ ಹೇಳ್ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ರೈಟ್ ದ ಪ್ರಾಡಕ್ಟ್ ಒಬ್ಟೈನ್ಡ್ ವೆನ್ ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲಿಕ್ KCN ಆ್ಯಂಡ್ AgNO2. ಈಥೈಲ್ ಬ್ರೋಮೈಡ್ ಸ್ಟ್ರಕ್ಚರು ನಿಮಗೆ ಗೊತ್ತಾದರೆ ಬಾಂಡ್ ಲೈನಲ್ಲಿ ಬರ್ಕೊಳ್ಳಿ, ಇಲ್ಲ ಈಸಿಯಾಗಿ C2H5Br ಅಂತ ಬರ್ದ್ಬೋಣ. ಅದಕ್ಕೆ KCN ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಭಾಳ ಈಸಿ ಅಲ್ವಾ? ಇಷ್ಟೊತ್ತಂಗೆ ಆಲ್ರೆಡಿ ಸುಮಾರು ಕಡೆ ರಿಪೀಟ್ ಆಯ್ತಿದ್ದು. Br ಮತ್ತು K ತೆಗ್ಬೋಣ, ಉಳಿಯೋದೇನರು C2H5CN ಸ್ಯಾನೈಡ್ ಬರುತ್ತೆ. ಬಟ್ ಅದೇ AgCN ಹಾಕಿದ್ರೆ ಏನು ಬರ್ತಿತ್ತು ಹೇಳಿ, ನೆನ್ಪು ಮಾಡ್ಕೊಳ್ಳಿ, NC ಬರ್ತಿತ್ತು. ಓಕೆನಾ? ಈಗ ಇದೇ C2H5Brಗೆ ಅವರು ನೆಕ್ಸ್ಟ್ ಏನು ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, AgNO2 ಆ್ಯಡ್ ಮಾಡಿ ಅಂತ ಇದ್ದಾರೆ. ಅಗೇನ್ Br ತೆಗಿಬೇಕು, Ag ತೆಗಿಬೇಕು, ಉಳಿಯೋದೇನು ನಮಗೆ C2H5NO2 ಅಂತ ಡೈರೆಕ್ಟಾಗಿ ಬರೀರಿ. ಓಕೆ, NO2. ಬಟ್ ಅದೇ KNO2 ಅಂತ ಕೊಟ್ಬಿಟ್ರೆ ಹುಷಾರಾಗಿರಿ, KNO2 ಅಂತ ಕೊಟ್ಬಿಟ್ರೆ C2H5ONO ಬರ್ತದೆ. ಹುಷಾರಾಗಿರಿ. ಈಗ KCNನಲ್ಲಿ CN ಡೈರೆಕ್ಟಾಗಿ ಬರುತ್ತೆ, AgCN ಹಾಕಿದ್ರೆ NC ಆಗಲ್ವೇ? ಹಾಗೆ AgNO2 ಹಾಕಿದ್ರೆ NO2ನೇ ಬರುತ್ತೆ, KNO2 ಹಾಕಿದ್ರೆ ONO ಬರುತ್ತೆ. ಭಾಳ ಇಂಪಾರ್ಟೆಂಟು, ಮುಂದೆ ಬರ್ತದೆ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಭಾಳ ಈಸಿ ರಿಯಾಕ್ಷನ್ ಬರಿಬೋದು. ನೆಕ್ಸ್ಟು, ವಾಟ್ ಈಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್? ರೈಟ್ ಇಟ್ಸ್ ಜನರಲ್ ಫಾರ್ಮುಲಾ. ಇದು ಎಲ್ಲರ ನೋಟ್ಸಲ್ಲೂ ಇರುತ್ತೆ, ನಾನು ಹೇಳೋ ಅವಶ್ಯಕತೆ ಇಲ್ಲ, ಬರೀರಿ. ಜನರಲ್ ಫಾರ್ಮುಲಾ RMGX ಅಂತ ಗೊತ್ತಿರುತ್ತೆ. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಆ್ಯಂಡ್ ನೇಮ್ ದ ರಿಯಾಕ್ಷನ್ ಅಂತ ನಾನು ಹೇಳಿದೆ. ಸೋಡಿಯಂ ಡ್ರೈ ಈಥರ್, ಇದು ನೋಡಿದ ತಕ್ಷಣ ನಿಮಗೆ ಫಿಟಿಗು, ವುಡ್ಸ್ ಫಿಟಿಗು, ಮೂರಲ್ಲಿ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ಇಲ್ಲಿ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ನೋಡಿ, ಇದು ಹ್ಯಾಲೋರಿನ್, ಬೆನ್ಸಿನ್ ರಿಂಗ್ ಇದೆ ಹ್ಯಾಲೋರಿನ್, ಇದು ಹ್ಯಾಲೋಲ್ಕಿನ್. ಒಂದು ಹ್ಯಾಲೋರಿನ್, ಒಂದು ಹ್ಯಾಲೋಲ್ಕಿನ್ ಇದ್ರೆ ಅದು ಯಾವ ರಿಯಾಕ್ಷನು? ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಲ್ವೇನ್ರಪ್ಪ? ದಿಸ್ ರಿಯಾಕ್ಷನ್ ಇಸ್ ಅ ವುಡ್ಸ್ ಫಿಟಿಗ್ ರಿಯಾಕ್ಷನ್. ಏನು ಮಾಡಬೇಕು? ಜಸ್ಟ್ ವೆರಿ ಸಿಂಪಲ್, ಇಲ್ಲಿಂದ Br ತೆಗಿರಿ, ಇದೊಂದು Br ತೆಗಿರಿ, ಇವರಿಬ್ಬರನ್ನ ಜಾಯಿನ್ ಮಾಡೋಣ. C6H5CH3 ಬರುತ್ತೆ, ಟಾಲಿನ್ ಬರುತ್ತೆ. ಇದೆಲ್ಲ ತುಂಬ ಸಲ ರಿಪೀಟ್ ಆಯಿತು ಅಲ್ವಾ? ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ನು ನೋಡ್ರಪ್ಪ. ಕಂಪ್ಲೀಟ್ ದ ಫಾಲೋವಿಂಗ್. ಇದು ಮೇ ಬಿ ನಂಗೆ ಡೌಟ್ ಇದೆ, ಇದು ಕ್ವಶನ್ ಏನೋ ಮಿಸ್ಟೇಕ್ ಆಗಿದೆ ಇದು. ಓಕೆನಾ? ನೋಡೋಣ, ಇದು ಏನೋ ಮಿಸ್ಟೇಕ್ ಇದೆ ಅದು. CH3Br KNO2. ಈಗ ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ಹೇಳಿದೆ ನೋಡಿ, KNO2 ಕೊಟ್ಟರೆ ಅಳಿಸ್ಬಿಟ್ಟಿದ್ದೀನಿ ನಾನು. KNO2 ಕೊಟ್ಟರೆ ಏನಂತ ಬರೀಬೇಕು ಅಂತ ಹೇಳಿದೆ? CH3NO2 ಅಂತ ಬರೀಬಾರ್ದು, ONO ಅಂತ ಬರೀಬೇಕು. AgNO2 ಕೊಟ್ಟರೆ ಡೈರೆಕ್ಟಾಗಿ NO2 ಅಂತ ಬರೀಬೇಕು. ನೆಕ್ಸ್ಟ್, ರೈಟ್ ದ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಬ್ರೋಮೋಬೆನ್ಸಿನ್ ಫ್ರಮ್ ಅನಿಲಿನ್. ಇಲ್ಲೂ ಅಷ್ಟೇ ಐಡೆಂಟಿಫೈ ಮಾಡ್ಕೊಳ್ಳಿ, ಯಾರು ರಿಯಾಕ್ಟೆಂಟು, ಯಾರು ಪ್ರಾಡಕ್ಟ್ ಅಂತ. ಅನಿಲಿನ್ ಇಸ್ ದ ರಿಯಾಕ್ಟೆಂಟ್, ಬ್ರೋಮೋಬೆನ್ಸಿನ್ ಇಸ್ ದ ಪ್ರಾಡಕ್ಟ್ ಅಲ್ವೇನಪ್ಪ? ಸೊ ಏನು ಮಾಡ್ತೀವಿ, ಫಸ್ಟು ಅನಿಲಿನ್ ತಗೊಳ್ಳೋಣ ಅಲ್ವಾ? ಸೊ ಅನಿಲಿನ್ಗೆ ಏನು ಆ್ಯಡ್ ಮಾಡ್ತೀರಪ್ಪ? ನೈಟ್ರಸ್ ಆ್ಯಸಿಡ್ ಆ್ಯಡ್ ಮಾಡ್ತೀವಿ ಅಟ್ 273 ಕೆಲ್ವಿನ್. ಆವಾಗ ನಿಮಗೆ ಅನಿಲಿನ್ ಇರೋದು ಏನಾಗುತ್ತೋ N2Cl ಆಗ್ತದೆ ಅಲ್ವಾ? ಇದು ಡಯಾಝೋನಿಯಂ ರಿಯಾಕ್ಷನ್. ಅಲ್ಲಿಗೆ ಬ್ರೋಮೋಬೆನ್ಸಿನ್ ಬಂದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ಬ್ರೋಮೋಬೆನ್ಸಿನ್ ಬರೋಕ್ಕೆ Cu2Br2 ಆ್ಯಡ್ ಮಾಡಬೇಕು ಅಲ್ವಾ? ಇನ್ ಪ್ರೆಸೆನ್ಸ್ ಆಫ್ HBr. ಸೊ ಅವಾಗ ಏನು ಬರುತ್ತೆ ನಿಮಗೆ? ಬೆನ್ಸಿನ್ ಮೇಲೆ ಬ್ರೋಮೋ ಆಟಮ್ ಅಟ್ಯಾಚ್ ಆಗುತ್ತೆ. ಇದನ್ನು ಬ್ರೋಮೋಬೆನ್ಸಿನ್ ಅಂತ ಕರಿತೀವಿ. ಈ ರಿಯಾಕ್ಷನನ್ನು ನಾವೇನಂತ ಕರಿತೀವಿ? ಸ್ಯಾಂಡ್ ಮೇಯರ್ಸ್ ಅಲ್ವಾ? ತುಂಬ ಕಡೆ ರಿಪೀಟ್ ಆಯಿತು, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂಥೇಳಿ ಕರಿತೀವಿ. ಅರ್ಥ ಆಯ್ತೇನ್ರಪ್ಪ? ಸೊ ಇಷ್ಟು ಬರೀಬೇಕು, ನೇಮನ್ನು ಬರೀಬೇಕು, ಇದಕ್ಕೆ 2 ಮಾರ್ಕ್ ಇರುತ್ತೆ. ಕ್ಲಿಯರ್? ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಆಲ್ದೋ ಕ್ಲೋರಿನ್ ಆಟಮ್ ಈಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಎಟ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಇನ್ ಎಲೆಕ್ಟ್ರೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ವೈ? ಇಷ್ಟೇ ಕ್ವಶನ್. ಏನು ಅಂತ ಹೇಳಿದ್ರೆ, ಒಂದು ಬೆನ್ಸಿನ್ ಮೇಲೆ ಹ್ಯಾಲೋಜನ್ ನಾವು ತೊಗೋತೀವಿ ಅಲ್ವಪ್ಪ, ಕ್ಲೋರೋಬೆನ್ಸಿನ್ ತೊಗೊಂಡ್ರಿ. ಯೂಶಲಿ ಕ್ಲೋರಿನ್ ಹ್ಯಾಲೋಜನ್ಸ್ ಏನಾಗಿ ಬಿಹೇವ್ ಮಾಡ್ತಾರೆ? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಅಲ್ವಾ? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ದರೆ ನಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಪ್ರಾಡಕ್ಟ್ ಎಲ್ಲಿ ಬರಬೇಕು? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ದರೆ ಮೆಟಾದಲ್ಲಿ ಬರಬೇಕಂಡ್ರು. ಇದು ಮೆಟಾ. ಯೂಶಲಿ ವಿಡ್ರಾಯಿಂಗ್ ಇದ್ದರೆ ಮೆಟಾದಲ್ಲಿ ಬರಬೇಕು, ಡೊನೇಟಿಂಗ್ ಇದ್ದರೆ ಆರ್ಥೋಪ್ಯಾರಾದಲ್ಲಿ ಬರಬೇಕು. ದಟ್ ಈಸ್ ಅ ರೂಲ್ಸ್ ಅಲ್ವಾ? ಬಟ್ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆದರೂ ನಮಗೆ ಪ್ರಾಡಕ್ಟ್ ಬರ್ತಾ ಇರೋದಲ್ಲಿ ಆರ್ಥೋಪ್ಯಾರಾನೇ ಬರ್ತದೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್ಲು. ಈ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಕ್ಲೋರಿನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ದಾಗ ಇದಕ್ಕೆ -I ಎಫೆಕ್ಟ್ ಇರುತ್ತೆ.
ಅಂದರೆ ಎಲೆಕ್ಟ್ರಾನ್ನ ಕಿತ್ಕೊಳ್ಳೋ ಕ್ಯಾರೆಕ್ಟರ್ಗೆ, ವಿಡ್ರಾ ಮಾಡೋ ಕ್ಯಾರೆಕ್ಟರ್ಗೆ ಮೈನಸ್ ಐ ಎಫೆಕ್ಟ್ ಅಂತ ಕರಿತೀವಿ. ಬಟ್ ರಿಂಗ್ ಮೇಲಿದ್ದಾಗ ಆ ಮೈನಸ್ ಐ ಎಫೆಕ್ಟ್ ಜೊತೆಗೆ ಈ ಕ್ಲೋರಿನ್ಗೆ ಇನ್ನೊಂದು ಎಫೆಕ್ಟ್ ಬರುತ್ತೆ. ಏನು? ಕ್ಲೋರಿನ್ ಮೇಲೆ ಲೋನ್ ಪೇರ್ ಇರುತ್ತೆ, ಆ ಲೋನ್ ಪೇರು ಅಂಡರ್ಗೋಸ್ ರೆಸೊನೆನ್ಸ್. ಸೊ ಇದನ್ನು ಪ್ಲಸ್ ಆರ್ ಎಫೆಕ್ಟ್ ಅಂತ ಕರಿತೀವಿ. ಓಕೆನಾ? ಅಂದರೆ ಒಂದು ಬೆನ್ಸಿನ್ ರಿಂಗ್ ಮೇಲಿದ್ದಾಗ ಕ್ಲೋರಿನ್ಗೆ ಅಥವಾ ಹ್ಯಾಲೋಜನ್ಸ್ಗೆ ಎರಡು ಎಫೆಕ್ಟ್ ಇದೆ. ಒಂದು ಮೈನಸ್ ಐ ಎಫೆಕ್ಟು ಇದೆ, ಅಂದರೆ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳ್ಳೋದು. ಇನ್ನೊಂದು ಪ್ಲಸ್ ಆರ್ ಎಫೆಕ್ಟ್ ಇದೆ, ರೆಸೊನೆನ್ಸ್ ಆಗೋದು. ಇವೆರಡರ ಪ್ರಯಾರಿಟಿ ನೋಡಿದಾಗ ಪ್ಲಸ್ ಆರ್ ಎಫೆಕ್ಟಿಗೆ ನಾವು ಪ್ರಯಾರಿಟಿ ಕೊಡಬೇಕು. ಮೈನಸ್ ಐ ಮತ್ತು ಪ್ಲಸ್ ಆರಲ್ಲಿ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು? ಪ್ಲಸ್ ಆರ್. ಹಾಗಾಗಿ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದಿದೆ? ಪ್ಲಸ್ ಆರ್ ಇದೆ. ಡೊನೇಟಿಂಗ್ ನೇಚರ್ ಇದೆ. ಈಗ ಡೊನೇಟಿಂಗ್ ನೇಚರ್ ಆದಾಗ ನಿಮಗೆ ನೆಗೆಟಿವ್ ಚಾರ್ಜು ಎಲ್ಲೆಲ್ಲಿ ಬರುತ್ತೆ? ನಿಮಗೆ ಒಂದು ಸಲ ಆರ್ಥೋದಲ್ಲಿ ಬರುತ್ತೆ, ಪ್ಯಾರಾದಲ್ಲಿ ಬರುತ್ತೆ, ಆರ್ಥೋದಲ್ಲಿ ಬರುತ್ತೆ. ಹಾಗಾಗಿ ಎಲೆಕ್ಟ್ರಾನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇದೆ? ನಿಮಗೆ ಆರ್ಥೋ ಪ್ಯಾರಾದಲ್ಲಿ ಜಾಸ್ತಿ ಇದೆ. ಹಾಗಾಗಿ ಎಲೆಕ್ಟ್ರೋಫೈಲ್ ಅಂದರೆ ಏನು? ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರೋರು ಏನು ಮಾಡ್ತಾರೆ? ಎಲೆಕ್ಟ್ರಾನ್ ರಿಚ್ ಇರೋ ಜಾಗನೇ ಅವರು ಆಯ್ಕೆ ಮಾಡ್ಕೊಳ್ಳೋದು. ಹಾಗಾಗಿ ನಿಮಗೆ ಪ್ರಾಡಕ್ಟ್ ಎಲ್ಲಿ ಬರುತ್ತೆ? ಆರ್ಥೋ ಆ್ಯಂಡ್ ಪ್ಯಾರಾ. ಸಿಂಪಲಾಗಿ ಇಷ್ಟು ಬರೀರಪ್ಪ. In the halogen atom present on the benzene ring, it has two effect, minus I effect and plus R effect. Between these two effect, plus R effect is the priority. That's why it gives the product at ortho and para position. ಅಷ್ಟು ಬರೀರಿ ಸಾಕು. ಓಕೆನಾ? ನಿಮಗೆ ಅರ್ಥ ಆಗಲಿ ಅಂತ ಇಷ್ಟು ಡೀಟೇಲಾಗಿ ಹೇಳಿದ್ದೀನಿ. ಎಕ್ಸಾಮಲ್ಲಿ ಇಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸ್ ಅಲ್ವಾ? ಅದರಿಂದ ಮತ್ತು ಬೇಕಾದ್ರೆ ಡಯಾಗ್ರಾಮ್ನು ಕೂಡ ಬರೀರಿ, ರೆಸೊನೆನ್ಸ್ ಸ್ಟ್ರಕ್ಚರು. ನೆಕ್ಸ್ಟ್ ನೋಡಿ, ವೈ ಆಲ್ಕೈಲ್ ಹ್ಯಾಲೈಡ್ಸ್ which alkyl halide from the following pairs would you expect to react more rapidly by SN2 reaction? ಅಂದರೆ SN2 ಮೆಕ್ಯಾನಿಸಮಲ್ಲಿ ಆರ್ಡರ್ ಏನಪ್ಪ? ಪ್ರೈಮರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಟರ್ಷರಿ ಅಲ್ವಾ? ನಾವಿಲ್ಲಿ ಯಾರು SN2 ಆಗ್ತಾರೆ ಅಂತ ಗೆಸ್ ಮಾಡಬೇಕಷ್ಟೇ. ಮೊದಲನೇ ಆಪ್ಷನ್ಗೆ ಹೋಗೋಣ. ಇದು ಪ್ರೈಮರಿ, ಇದು ಟರ್ಷರಿ. ಯಾವುದು SN2 ಬೇಗ ಆಗೋದು? ಪ್ರೈಮರಿ. ಆದ್ದರಿಂದ ಫಸ್ಟ್ ಪೇರಲ್ಲಿ ಯಾರು SN2 ಆಗೋದು ಅಂತ ಕೇಳಿದ್ರೆ ಫಸ್ಟ್ ಒನ್. ಇನ್ನು ನೆಕ್ಸ್ಟ್ ಒನ್ನಲ್ಲಿ ನೋಡಿ, CH3 ಥ್ರೈಸ್ CH2Br, ಇದು ಪ್ರೈಮರಿನೇ. C2H5Br, ಇದು ಕೂಡ ಪ್ರೈಮರಿನೇ. ಬಟ್ ಯಾವ್ದು ಫಾಸ್ಟಾಗಿ ಆಗುತ್ತೆ? ಸೆಕೆಂಡ್ ಒನ್ನು SN2 ಆಗುತ್ತೆ. ಯಾಕೆಂದರೆ ಇಲ್ಲಿ ಒಂದು ಮೆಕ್ಯಾನಿಸಮ್ ಬರುತ್ತೆ, ಕಾರ್ಬೋಕ್ಯಾಟನ್ ಫಾರ್ಮ್ ಆಗಿ ಮೀಥಲ್ ಶಿಫ್ಟ್ ಆಗಿ ಟರ್ಷರಿ ಕಾರ್ಬೋಕ್ಯಾಟನೇ ಬರುತ್ತೆ ಈ ಕಾಂಪೌಂಡಲ್ಲಿ. ಸೊ ಅದು ನಿಮಗೆ ಡೀಟೇಲಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದಾಗ ಅಲ್ಲಿ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈಗ ಅದಕ್ಕೆ ಆನ್ಸರು C2H5Br. ಅರ್ಥ ಆಯ್ತಾ? ಇನ್ನು 15th ಕ್ವಶನ್ ನೋಡ್ರಪ್ಪ. ನಾನು ಆಲ್ರೆಡಿ ಹೇಳಿದೆ, ಸೋಡಿಯಂ ಇನ್ ಡ್ರೈ ಈಥರ್ ಅಂದ ತಕ್ಷಣ ನಮಗೆ ಯಾವ ರಿಯಾಕ್ಷನ್ ನೆನಪಾಗಬೇಕು? ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್ ನೆನಪಾಗಬೇಕು ಅಲ್ವೇನ್ರೋ? ಇದರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ? ಪ್ರಾಡಕ್ಟ್ ಕೊಟ್ಬಿಟ್ಟಿದ್ದಾರೆ. ನಾವೇನು ಮಾಡಬೇಕು? ರಿಯಾಕ್ಟೆಂಟನ್ನು ಗೆಸ್ ಮಾಡಬೇಕು. ಅದಕ್ಕೇನು ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೋಡಿ C2H5Br ನಾವು ಸೋಡಿಯಂ ಜೊತೆಗೆ ವುಡ್ಸ್ ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತಪ್ಪ? C2H5Br ತೊಗೊಂಡ್ರೆ Br ರಿಮೂವ್ ಆಗಿಬಿಟ್ಟು ನಿಮಗೆ ಏನಾಗುತ್ತೆ? C2H5, ಇನ್ನೊಂದು C2H5 ಜಾಯಿನ್ ಆಗುತ್ತೆ ಅಲ್ವಾ? ಇದು ಪ್ರಾಡಕ್ಟ್. ವಾಪಸ್ ರಿಯಾಕ್ಟೆಂಟ್ ಬೇಕು ಅಂದರೆ ಏನು ಮಾಡಬೇಕು ನೀವು? ಅದು ಏನು ಜಾಯಿನ್ ಮಾಡಿದ್ರು ಅದನ್ನು ಕಟ್ ಮಾಡಿ ವಾಪಸ್ ರಿಯಾಕ್ಟೆಂಟ್ ಬರುತ್ತೆ ಅಲ್ವಾ? ಹಾಗೆ ಇಲ್ಲಿ ಪ್ರಾಡಕ್ಟ್ ಕೊಟ್ಬಿಟ್ಟಿದ್ದಾರೆ. ನಮಗೆ ರಿಯಾಕ್ಟೆಂಟ್ ಬೇಕು ಅಂದರೆ ಆ ಮಧ್ಯಕ್ಕೆ ಕರೆಕ್ಟಾಗಿ ಕಟ್ ಮಾಡೋಣ. ಕಟ್ ಮಾಡಿದ್ರೆ ಏನಾಗುತ್ತೆ? CH3 ಥ್ರೈಸ್ ಆಯಿತು. ಇಷ್ಟಾಗಿದೆ. ಈ ಬಾಂಡ್ ಕಟ್ಟಾಗಿರೋ ಜಾಗದಲ್ಲಿ ಯಾರನ್ನು ಬರೀಬೇಕು? ಒಂದು ಹ್ಯಾಲೋಜನ್ ಬರೀಬೇಕು. ಆ ಹ್ಯಾಲೋಜನ್ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ, NaBr. ಆ Brನ ಅಟ್ಯಾಚ್ ಮಾಡಿ, ಇದೆ A ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು BO2 HμCOCl2. ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ, ಏರ್ಗೆ ಎಕ್ಸ್ಪೋಸ್ ಮಾಡಿದಾಗ, ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಕಾರ್ಬೊನಿಲ್ ಕ್ಲೋರೈಡ್ ಫಾರ್ಮ್ ಆಗ್ತಾ ಇದೆ ಅಂದರೆ ಇದ್ರ ಹೆಸರು ಪಾಸ್ಜೀನ್. ಸೊ ಯಾವ ಕಾಂಪೌಂಡನ್ನ ನೀವು ಏರ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದು ಪಾಸ್ಜೀನ್ ಆಗುತ್ತೆ? ಕ್ಲೋರೋಫಾರ್ಮ್ ತಾನೆ. ಸೊ ಅದರಿಂದ ಬಿ ಜಾಗದಲ್ಲಿ ಏನು ಬರೀಬೇಕು ನೀವು? ಕ್ಲೋರೋಫಾರ್ಮ್. ಕ್ಲಿಯರ್? ನೆಕ್ಸ್ಟ್ ಎಕ್ಸ್ಪ್ಲೈನ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದರೆ, ಈಗ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ? ಅಳಿಸ್ಬಿಟ್ಟಿದ್ದೀನಿ, ಸಾರಿ. ಇಲ್ಲಿ ಹೇಳಿದ್ನಲ್ಲ, ಹೌ ಡು ಯು ಕನ್ವರ್ಟ್ ಅನಿಲ್ ಇಂಟು ಬ್ರೋಮೋ ಬೆನ್ಸಿನ್ ಮಾಡಿದ್ರಲ್ವಾ? ಸೇಮ್ ರಿಯಾಕ್ಷನ್ನ ನೀವು ಇಲ್ಲಿ ಕಾಪಿ ಮಾಡ್ಬೋದು. ಇನ್ನು 17th, ವಿತ್ ಹೆಲ್ಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಶೋ ದಟ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಫಾಸ್ಟನ್ಸ್ ದ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋರೀನ್ಸ್. ಒಳ್ಳೆ ಕ್ವಶನ್ ಇದು. ಅಂದರೆ ನಮಗೆ ಗೊತ್ತಿದೆ, ಒಂದು ಕ್ಲೋರೋಬೆನ್ಸಿನ್ ಇದೆ ಕಣ್ರಪ್ಪ. ಈ ಕ್ಲೋರೋಬೆನ್ಸಿನ್ನಲ್ಲಿ ಕ್ಲೋರಿನ್ನ ತೆಗೆದು ನಾನು OHನ ರೀಪ್ಲೇಸ್ ಮಾಡಬೇಕು. OH ಇಸ್ ಎ ನ್ಯೂಕ್ಲಿಯೋಫೈಲ್, ಹೌದಾ? OH ಮೈನಸ್ಸು. ಸೊ Clನ ತೆಗೆದು ಒಂದು ನ್ಯೂಕ್ಲಿಯೋಫೈಲ್ನ ರೀಪ್ಲೇಸ್ ಮಾಡೋದು ಹ್ಯಾಲೋರಿನ್ಸಲ್ಲಿ ಭಾಳ ಕಷ್ಟ. 3 ಮಾರ್ಕ್ ಕ್ವಶನ್ಸ್, 4 ಪಾಯಿಂಟ್ ಹೇಳಿರ್ತಾರೆ ನಿಮಗೆ. ಅದೆಲ್ಲರೂ ಕಲ್ತಿರ್ತೀರ, ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ಯಾಕೆ ಹ್ಯಾಲೋರಿನ್ಸಲ್ಲಿ ನಾವು ಹ್ಯಾಲೋಜನ್ನ ತೆಗೆದು ನ್ಯೂಕ್ಲಿಯೋಫೈಲ್ನ ರೀಪ್ಲೇಸ್ ಮಾಡೋದು ಕಷ್ಟ ಆಗ್ತದೆ ಅಲ್ವಾ? ಇದು ಕಷ್ಟ. ಇದಾಗಬೇಕು ಅಂದರೆ ನಾವೇನು ಮಾಡಬೇಕು?
ಬರೀ NaOH ಆ್ಯಡ್ ಮಾಡಿದ್ರೆ ಆಗಲ್ಲ. 623 ಕೆಲ್ವಿನ್ ಟೆಂಪ್ರೇಚರು, 300 ಅಟ್ಮಾಸ್ಫಿಯರ್ ಪ್ರೆಷರು, H+, ಈ ಥರ ಡ್ರಾಸ್ಟಿಕ್ ಕಂಡೀಷನ್ ಮೇಂಟೈನ್ ಮಾಡಿದಾಗ Cl ಹೋಗ್ಬಿಟ್ಟು ಆ ಜಾಗದಲ್ಲಿ ಏನು ಬರುತ್ತೆ ನಿಮಗೆ OH ನ್ಯೂಕ್ಲಿಯೋಫೈಲ್ ಬರ್ತದೆ. ಅವ್ರು ಕೇಳ್ತಾ ಇರೋದೇನು, ಈಗ ಇದು ತುಂಬ ಡ್ರಾಸ್ಟಿಕ್ ಕಂಡೀಷನ್ಲಿ ಈ ಪ್ರೋಸೆಸ್ಸನ್ನು ಮಾಡಿದ್ದೀರಾ. ಅದೇ ಕ್ಲೋರೋಬೆನ್ಸಿನ್ಗೆ ನೀವು ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ನ ಅಟ್ಯಾಚ್ ಮಾಡೋಣ. ಹೀಗೆ 3 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ಅಟ್ಯಾಚ್ ಮಾಡ್ತೇನೆ. ಆಗ ನನಗಿಷ್ಟು ಡ್ರಾಸ್ಟಿಕ್ ಕಂಡೀಷನ್ನೇ ಬೇಡ ಕಣ್ರಪ್ಪ. ಜಸ್ಟ್ ವಾಟರ್ ಹಾಕಿ ಬಿಸಿ ಮಾಡಿ, ವಾರ್ಮ್ ಮಾಡಿ, ಆ ವಾಟ್ರಲ್ಲಿರೋ OH- ಏನಾಗುತ್ತೆ ನಿಮಗೆ ಕ್ಲೋರಿನನ್ನು ರೀಪ್ಲೇಸ್ ಮಾಡುತ್ತೆ. ಕ್ಲೋರಿನನ್ನು ರೀಪ್ಲೇಸ್ ಮಾಡಿ ನಿನಗೆ ಫಿನಾಲ್ ಬರುತ್ತೆ. ನೋಡಿ, OH ಗ್ರೂಪ್ ಬಂದ್ಬಿಡ್ತು ಡೈರೆಕ್ಟಾಗಿ. ಯಾಕೆ ಅಂತ ಅದನ್ನು ಪ್ರೂವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಇವೆರಡು ರಿಯಾಕ್ಷನ್ನ ಬರೆದ್ರಾಯ್ತು. ನಾನು ಆಲ್ರೆಡಿ ಹೇಳಿದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಯಾಕೆ ಈಸಿ ಆಗುತ್ತೆ ಅಂತ ಕೇಳಿದ್ರೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಈ ಬಾಂಡ್ ಇದೆಯಲ್ಲ, ಕಾರ್ಬನ್ ಮತ್ತು ಹ್ಯಾಲೋಜನ್ ಬಾಂಡ್, ಇದೇನಾಗುತ್ತಪ್ಪ ವೀಕ್ ಆಗುತ್ತೆ. ಯಾವಾಗ ವೀಕ್ ಆಗುತ್ತೋ ಅದನ್ನು ರೀಪ್ಲೇಸ್ ಮಾಡೋದು ಈಸಿ. ಬಟ್ ಇಲ್ಲಿ ಬಾಂಡ್ ಏನಾಗಿತ್ತು, ಈ ಕಾರ್ಬನ್ ಮತ್ತು CCl ಮಧ್ಯೆ ಬಾಂಡ್ ಸ್ಟ್ರಾಂಗ್ ಇತ್ತು, ಅದನ್ನು ರೀಪ್ಲೇಸ್ ಮಾಡೋದು ಕಷ್ಟವಾಗಿತ್ತು. ಅದಕ್ಕೆ ಡ್ರಾಸ್ಟಿಕ್ ಕಂಡೀಷನ್ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಅದನ್ನು ರೀಪ್ಲೇಸ್ ಮಾಡೋದು ಈಸಿ ಬಿಕಾಸ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಇವೆರಡು ರಿಯಾಕ್ಷನ್ ಬರೆದ್ರೆ ಸಾಕು, ನಿಮಗೆ ಅದಕ್ಕೆ ಆನ್ಸರ್ ಸಿಗ್ತದೆ. ಓಕೆನ್ರಪ್ಪ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ, ಆಯಿತಾ? ನಾನು ರಬ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ವಶನ್ನು, ರೈಟ್ ದ ಸ್ಟ್ರಕ್ಚರ್ ಆಫ್ DDT ಅಂತ ಕೇಳ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿದೆ, ಆದರೂ ಒಂದು ಸಲ ಬರೆದು ತೋರಿಸ್ತೀನಿ. 2 ಬೆನ್ಸಿನ್ ರಿಂಗ್ ತೊಗೊಳ್ಳೋಣ, ಆಯಿತಾ? 2 ಬೆನ್ಸಿನ್ ರಿಂಗು ಹೀಗೆ ಜಾಯಿನ್ ಮಾಡಿ. ಓಕೆ, ಇಲ್ಲೊಂದು Cl, ಇಲ್ಲೊಂದು Cl ಅಟ್ಯಾಚ್ ಮಾಡಿ, ಇಲ್ಲಿ H ಇರಲಿ, ಇಲ್ಲಿ ಮತ್ತೆ 3Cl ಅಟ್ಯಾಚ್ ಮಾಡಿ. ಇದೆಲ್ವೇನ್ರಪ್ಪ? ಇಟ್ಸ್ ದ ಸ್ಟ್ರಕ್ಚರ್ ಆಫ್ DDT. ಇನ್ನೊಂದಾದರೂ ಯೂಸ್ ಅಂತ ಕೇಳ್ತಾರೆ, ಇನ್ಸೆಕ್ಟಿಸೈಡ್ಸ್ ಆಗಿ ಅದನ್ನು ಯೂಸ್ ಮಾಡ್ತೀವಿ ಅಂತ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ. ಅದೊಂದು ಬರೆದ್ರೆ ಸಾಕು ನಿಮಗೆ. ಓಕೆ, ನೆಕ್ಸ್ಟ್, ನೇಮ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ ಫ್ರಿಯಾನ್ 12. ಅಂದರೆ ಫ್ರಿಯಾನ್ಸನ್ನು ಪರ್ಟಿಕ್ಯುಲರ್ ಆಗಿ ನಾವು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡೋ ರಿಯಾಕ್ಷನ್ ಯಾವುದು? ಸ್ವಾಟ್ಸ್ ರಿಯಾಕ್ಷನ್. ಫ್ರಿಯಾನ್ 22ನ ಕ್ಲೋರೋಫಾರ್ಮಿಂದ ಪ್ರಿಪೇರ್ ಮಾಡ್ತೀವಿ, ಫ್ರಿಯಾನ್ 12ನ ಸ್ವಾಟ್ಸಿಂದ ಪ್ರಿಪೇರ್ ಮಾಡ್ತೀವಿ. ಹುಷಾರಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಫ್ರಿಯಾನ್ಸ್ದು ಯೂಸಸ್ ಏನೇನು? ರೆಫ್ರಿಜರೇಟ್ರಲ್ಲಿ, AC-ಯಲ್ಲಿ ಕೂಲಿಂಗ್ ಪರ್ಪಸ್ಗೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಅದು ಬರೆದ್ರಾಯ್ತು. ಇನ್ನು ಲಾಸ್ಟ್ ಕ್ವಶನ್ನು, IUPAC ನೇಮ್ ಆಫ್ ದ ಮೇಜರ್ ಪ್ರಾಡಕ್ಟ್ ಒಬ್ಟೈನ್ಡ್ ವೆನ್ ಕ್ಲೋರೋಬೆನ್ಸಿನ್. ಯಾವಾಗಲೂ ಆರ್ಗ್ಯಾನಿಕ್ ರಿಯಾಕ್ಷನ್ ಓದಬೇಕಾದ್ರೆ ರಿಯಾಕ್ಟೆಂಟು, ಪ್ರಾಡಕ್ಟು, ರಿಯೇಜೆಂಟ್ಸ್ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಆನ್ಸರ್ ಮಾಡಿ. ಓಕೆ, ಕ್ಲೋರೋಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಅಸಿಟೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ನೇಮ್ ದಿಸ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟು ರಿಯಾಕ್ಟೆಂಟ್ ಯಾವುದಪ್ಪ? ಕ್ಲೋರೋಬೆನ್ಸಿನ್. ಫಸ್ಟ್ ಆಫ್ ಆಲ್ ನೀವು ಅದು ಬರ್ಕೊಂಡ್ರೆ ಅರ್ಧ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಕ್ಲೋರೋಬೆನ್ಸಿನ್ ಬರ್ಕೊಂಡೆ, ಅದನ್ನು ಯಾವ್ದು ಜೊತೆ ರಿಯಾಕ್ಟ್ ಮಾಡ್ತಿದ್ದಾರೆ? ಅಸಿಟೈಲ್ ಕ್ಲೋರೈಡ್. ಅಸಿಟೈಲ್ ಕ್ಲೋರೈಡ್ ಅಂದ್ರೆ ಏನು? CH3COCl ಇನ್ ಪ್ರೆಸೆನ್ಸ್ ಆಫ್ ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಲ್ವೇನ್ರು? ಹಾಗಿದ್ರೆ ಪ್ರಾಡಕ್ಟ್ ಏನು ಬರುತ್ತೆ? ನೇಮ್ ಆಫ್ ದಿಸ್ ರಿಯಾಕ್ಷನ್. ಇದು ನೋಡಿದ ತಕ್ಷಣ ಗೊತ್ತು, ಫಸ್ಟ್ ಇಯರಿಂದ ಯೂಸ್ ಮಾಡ್ತಾ ಇದ್ದೀರಾ ರಿಯಾಕ್ಷನ್ನ. ಅಸಿಟೈಲ್ ಕ್ಲೋರೈಡ್ ಇದೆ, ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಇದೆ ಅಂದರೆ ಇದು ಯಾವ ರಿಯಾಕ್ಷನ್ ಅಪ್ಪ? ಫ್ರಿಡಲ್ ಕ್ರಾಫ್ಟ್ ಅಲ್ವಾ? ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್. ಯಾವ ರಿಯಾಕ್ಷನ್ ಇದು? ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್. ಸೊ ಏನಾಗುತ್ತೆ? ವೆರಿ ಸಿಂಪಲ್. ಇಲ್ಲಿಂದ ಆರ್ಥೋ ಮತ್ತು ಪ್ಯಾರಾ ಡೈರೆಕ್ಟಿಂಗ್ ಅಂತ ಹೇಳಿದ್ದೀನಲ್ವ ಆಲ್ರೆಡಿ. ಆರ್ಥೋ ಪ್ಲೇಸು ಮತ್ತು ಪ್ಯಾರಾ ಪ್ಲೇಸಲ್ಲಿ ಪ್ರಾಡಕ್ಟ್ಸ್ ಬರಬೇಕು. ಒಂದು Cl ತೊಗೊಳ್ಳೋಣ. ಫಸ್ಟು ಆರ್ಥೋ ಪ್ಲೇಸಲ್ಲಿ ಒಂದು COCH ಅಟ್ಯಾಚ್ ಮಾಡಿ, ಇನ್ನೊಂದು ಸಲ ಪ್ಯಾರಾ ಪ್ಲೇಸಲ್ಲಿ COCH ಅಟ್ಯಾಚ್ ಮಾಡಿ. ಇದು ಮೈನರ್ ಆಗಿರುತ್ತೆ ಅಲ್ವಾ? ಆರ್ಥೋ ಪ್ರಾಡಕ್ಟು ಮೈನರ್ ಆಗಿರುತ್ತೆ, ಪ್ಯಾರಾ ಮೇಜರ್ ಆಗಿರುತ್ತೆ. ಈಗ ಅವ್ರು ಏನು ಕೇಳ್ತಾ ಇರೋದು? ರಿಯಾಕ್ಷನ್ ಕೇಳ್ತಾ ಇಲ್ಲ, ರಿಯಾಕ್ಷನ್ ಬರೀರಿ ಅಂತ ಕೇಳ್ತಾ ಇಲ್ಲ. ನೇಮ್ ಆಫ್ ದ ರಿಯಾಕ್ಷನ್ನು ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ಅಂತ ಬರೆಯೋದಕ್ಕೆ 1 ಮಾರ್ಕ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು IUPAC ಆಫ್ ದ ಮೇಜರ್ ಪ್ರಾಡಕ್ಟ್. ಇಲ್ಲಿ ಯಾವುದು ಮೇಜರು? ಇದ್ರದ್ದು IUPACನೇ ಬರೀಬೇಕಂತೆ ನಾವು. ಹೇಗೆ? ನಂಬರಿಂಗ್ ಮಾಡ್ಕೊಳ್ಳೋಣ. ನಂಬರಿಂಗ್ ಎಲ್ಲಿಂದ ಮಾಡಬೇಕು? CLಯಿಂದ ಮಾಡಬೇಕಾ COCH3 ಮಾಡಬೇಕಂತ ಬಂದಾಗ ನಾವು ಪ್ರಯಾರಿಟಿ ಯಾವುದು ಕೊಡಬೇಕು? COCH3 ಕೊಡಬೇಕು. ಇಲ್ಲಿಂದ ನಂಬರಿಂಗ್ ಮಾಡ್ಕೊಳ್ಳೋಣ. 1 2 3 4. ಸೊ ಕ್ಲೋರಿನ್ ಎಷ್ಟನೇ ಪ್ಲೇಸಲ್ಲಿದೆ? 4th ಪ್ಲೇಸಲ್ಲಿದೆ. ಹಾಗೆ ಇದಿಷ್ಟು ಏನಂತ ಕರಿತೀವಿ ನಾವು? ಅಸಿಟೋಫಿನೋನ್. ಅವಾಗ ಏನಂತ ಹೇಳ್ಬೋದು ಅದನ್ನು? 4-ಕ್ಲೋರೋ ಅಸಿಟೋಫಿನೋನ್. 4-ಕ್ಲೋರೋ ಅಸಿಟೋಫಿನೋನ್ ಅಂತ ಹೇಳಿ ಕರಿತೀವಿ. ಸೊ ಈ ನೇಮನ್ನು ಬರೆಯೋದಕ್ಕೆ 1 ಮಾರ್ಕ್ಸು, ಆ್ಯಂಡ್ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ಅಂತ ಬರೆಯೋದಕ್ಕೆ 1 ಮಾರ್ಕ್ಸು. ಇದೇ ಥರ ರಿಯಾಕ್ಷನ್ಸ್ ನಿಮಗೆ ಇನ್ನೂ ಇದ್ದಾವೆ. ಕ್ಲೋರಿನೇಷನ್ ಇದೆ, ಸಲ್ಫೋನೇಷನ್ ಇದೆ, ಆ್ಯಂಡ್ ಆಲ್ಕೈಲೇಷನ್ ಇದೆ, ಮೆಥಿಲೇಷನ್. ಫ್ರಿಡಲ್ ಕ್ರಾಫ್ಟ್ ಮೆಥಿಲೇಷನ್ ಇದೆ. ಅವುಗಳನ್ನೂ ನೋಡ್ಕೊಳ್ಳಿ. ಈಗ ಇದೇ ಕೇಳಬೇಕು ಅಂತೇನಿಲ್ಲ ಎಕ್ಸಾಮಲ್ಲಿ.
ಇದೊಂದು ಹಿಂಟ್ ಅಷ್ಟೇ, ಈ ಥರ ಕೇಳ್ಬೋದು ಅಂತ. ನೀವು ಇನ್ನು 3 ಕೂಡ ನೋಡ್ಕೋಬೇಕಾಗತ್ತೆ. ಓಕೆನ್ರಪ್ಪ. ಸೊ ಇದಿಷ್ಟು ನಿಮಗೆ ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋ ಅರಿನ್ಸ್ ಇಂದ 2 ಮಾರ್ಕ್ಸಲ್ಲಿ ಕೇಳಿರುವಂಥ ಕ್ವಶನ್ಸು. ಸೋ ಮೆನಿ ಕ್ವಶನ್ಸ್ ಕವರ್ ಆಗಿದೆ ಇದರಲ್ಲಿ, ಹೌದಾ? ಆಲ್ಮೋಸ್ಟ್ ಕವರ್ ಆಗಿದೆ. ಅದರಿಂದ ನೋಡ್ಕೊಳ್ಳಿ, ಇದರಿಂದ ತುಂಬ ಅನುಕೂಲ ಆಗ್ಬೋದು ನಿಮಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು 3 ಮಾರ್ಕ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಏನಾದರೂ ಒಪಿನಿಯನ್ಸ್ ಇದ್ದರೆ, ಅಥವಾ ಈ ಥರ ಮಾಡಬೇಕು, ಅಥವಾ ಫಾಸ್ಟ್ ಆಗ್ತಿದೆಯಾ, ನಮಗೆ ಏನಾದರೂ ಯಾವ್ದಾದ್ರು ಪೋರ್ಷನ್ಸ್ ನಿಮ್ಗೆ ಅರ್ಥ ಆಗ್ತಿಲ್ವಾ, ಯಾವುದಕ್ಕೂ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ನ ಮೆನ್ಷನ್ ಮಾಡಿ. ಓಕೆನ್ರಪ್ಪ? ಸೊ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಟೇಕ್ ಕೇರ್, ಬಾಯ್.